ದಕ್ಷಿಣ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೇರ್ದಾಳ್. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸುತ್ತಾ ಕಳೆದ 5 ದಿನಗಳಿಂದ ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟಿಸುತ್ತಿರುವ ಬಿಜೆಪಿ ನಾಯಕರು ಸದರಿ ವಿಷಯದ ಕುರಿತು ಚರ್ಚೆಗೆ ಮುಂದಾಗಬೇಕು. ಚರ್ಚೆ ನಂತರ ಪೂರ್ವಾಪರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದೆಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದರು. ಜಮಖಂಡಿ ನಗರಕ್ಕೆ ಆಗಮಿಸಿದ ಅವರು ರಮಾ ನಿವಾಸದಲ್ಲಿ ಸುದ್ದಿಗಾರರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಬಹಳಷ್ಟು ಸಚಿವರು, ಶಾಸಕರ ಮೇಲೆ ಅನೇಕ ಪ್ರಕರಣಗಳಿವೆ. ಎಲ್ಲರೂ ರಾಜೀನಾಮೆ ಕೊಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಬರೀ ರಾಜೀನಾಮೆ ಕೇಳುವುದು ಸೂಕ್ತವಲ್ಲ, ಅವರು ನೋಟಿಸ್ ನೀಡಿ ಚರ್ಚೆಗೆ ಮುಂದಾಗಬೇಕು ಎಂದರು. ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ಪ್ರಕರಣಗಳಿವೆ, ಅವುಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆದರೂ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸುತ್ತಿರುವುದು ಎಷ್ಟು ಸೂಕ್ತ ಎಂದು ಪ್ರಶ್ನಿಸಿದರು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಿಜೆಪಿ ಪಕ್ಷದ ನಿರ್ಧಾರ 26 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇತ್ತು. ಸಚಿವ ನಾಗೇಂದ್ರ ವಿಷಯದಲ್ಲಿ ಹಾಗಾಗಲಿಲ್ಲ. ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿದೆ, ಅದಕ್ಕೆ ಅವರು ರಾಜೀನಾಮೆ ಪಡೆಯಲು ಬರುವುದಿಲ್ಲ ಎಂಬುದು ಕಾಂಗ್ರೆಸ್ನ ನಿರ್ಧಾರ ಎಂದರು. ಇನ್ನು ಜಮಖಂಡಿ ನಗರದ ಹದಗೆಟ್ಟಿರುವ ರಸ್ತೆಗಳ ಕುರಿತು ಸುದ್ದಿಗಾರರು ಅವರನ್ನು ಪ್ರಶ್ನಿಸಿದಾಗ, ರಸ್ತೆಗಳು ಕೇವಲ ಲೋಕೋಪಯೋಗಿ ಇಲಾಖೆ ಬರುವುದಿಲ್ಲ, ವಿವಿಧ ಇಲಾಖೆಯ ಅಡಿಯಲ್ಲಿ ಬರುತ್ತವೆ. ಲೋಕೋಪಯೋಗಿ ಇಲಾಖೆಯಿಂದ ಮುಖ್ಯ ರಸ್ತೆಗಳು ದುರಸ್ತಿ ಹಾಗೂ ಗುಂಡಿಗಳು ತುಂಬುವ ಕೆಲಸ ಮಾಡುತ್ತಿವೆ ಎಂದು ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದರು. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚಾಗಿ ಕಾಣಿಸಿಕೊಳ್ಳುವುದಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಶಾಸಕರಾಗಿ ತಮ್ಮ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಮಾಡ್ತಿದಾರಲ್ಲ, ಅದೇನೆಲ್ಲ ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟದ್ರಲ್ಲ, ಏನು ಹೊಸದೇನಲ್ಲ. 5 ದಿವಸದಿಂದ ಪ್ರತಿಭಟನೆ ಹೊರಗೂ ಮಾಡ್ತಾರ, ಒಳಗೂ ಮಾಡ್ತಿದಾರ. ಅವ್ರು ಏನ್ ಮಾಡ್ಬೇಕು ಎಲ್ಲಾನು ಪ್ರಯತ್ನ ಮಾಡ್ತಿದಾರ. ನಮ್ಮ ಪಕ್ಷ ಅವ್ರಿಗೆ ಹೇಳಿದೆ, ನಿಮ್ಮಲ್ಲಿ ಚರ್ಚೆ ಮಾಡಿ ಕಾನೂನುಬದ್ಧವಾಗಿ ಅಲ್ಲಿ ನೀವು ಹೇಳಿ, ಹಂಗೆ ಸುಮ್ಮನೆ ಹೇಳೋದಲ್ಲ. ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟ ಮ್ಯಾಗ ಅವಕಾಶ ಕೊಡ್ತಾರ. ಅದಾದ್ರೆ ಅಲ್ಲೊಂದೇನ್ರ ಇತ್ಯರ್ಥ ಮಾಡ್ಲಿಕ್ಕೆ ಅನುಕೂಲ ಆಗ್ತಲ್ಲ. ಸುಮ್ಮನೆ ಹಂಗೆ ಗಲಾಟೆ, ರಾಜೀನಾಮೆ ಕೊಡೋದ್ರ ಕೇಸ್ ಎಲ್ಲಾರ ಮ್ಯಾಗ ಅದಾವ. ಕೇಂದ್ರ ಸರ್ಕಾರ ಮಂತ್ರಿಗಳ ಮೇಲೆ ಅದಾವ, ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಪಾರ್ಟಿ ಮಂತ್ರಿಗಳ ಮ್ಯಾಗ ಅದಾವ, CM ಮ್ಯಾಗ ಕೇಸ್ ಚಾರ್ಜ್ ಶೀಟ್ ಅದಾವ. ಅವ್ರೆಲ್ಲರೂ ಅದಾರಲ್ಲ, ಮತ್ತೆ ಇವ್ನಿಗೆ ಯಾಕೆ ಅನ್ನೋದು ಪ್ರಶ್ನೆ. ಈಗ ನಮ್ಮ ಪಕ್ಷದಿಂದ ಎಲ್ಲರಿಗೂ ಒಂದಾಗಬೇಕಲ್ಲ ನ್ಯಾಯ. ಈಗ ಮೊನ್ನೆ ಒಂದು ಲಿಸ್ಟ್ ಬೈದ್ರಲ್ಲ, ಸುಪ್ರೀಂ ಕೋರ್ಟ್ನಾಗ ಒಂದು ದಾಖಲೆ ಮಾಡ್ಯಾರ, 8 ಮಂದಿ ಮ್ಯಾಗ 8 ಕೇಸ್ ಹಾಕ್ಯಾರೋದು ನೋಡಿರ್ಬೇಕಲ್ಲ. ಒಂದು ವಾರದಿಂದ ಬಂದಿದೆ. ಒಬ್ರ ಮ್ಯಾಗ 19 ಅದಾವ, ಒಬ್ರ ಮ್ಯಾಗ 30 ಕೇಸ್ ಅದಾವ. ಕೇಸ್ ಇದ್ದದಕ್ಕೆ ರಾಜೀನಾಮೆ ಕೊಡ್ಬೇಕಾದ್ರೆ ಎಲ್ಲರೂ ಕೊಡ್ಬೇಕಾಯ್ತು, ಯಾರು ಉಳಿದಿಲ್ಲ, ಖಾಲಿ ಆಗ್ತಾರೆ ಎಲ್ಲರೂ, ಯಾರು ಮಂತ್ರಿನ ಆಗೋಲ್ಲ. ಅದಕ್ಕಾಗಿ ನಮ್ಮ ಡಿಮಾಂಡು ಚರ್ಚೆ ಮಾಡ್ರೆ, ಹಂಗೇನ ಪೂರಕವಾಗಿದ್ರ ಸರ್ಕಾರ ಅದ್ರ ಬಗ್ಗೆ ನಿರ್ಧಾರ ಮಾಡ್ದಂತ ಹೇಳ್ತಿದ್ದಾರೆ. ಈಗ ಕೇಂದ್ರ ಸರ್ಕಾರದಾಗ ಅರ್ಧ ಮಂತ್ರಿಗಳ ಮ್ಯಾಗ ಕೇಸ್ತಾವ. ಈಗ ಪ್ರಧಾನ ಅವ್ರದ್ದು ನೈತಿಕತೆ, ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ 26 ಲಕ್ಷ ಜನರ ಭವಿಷ್ಯದ ಬಗ್ಗೆ ಇತ್ತು ಅದು. ಮತ್ತೆ ರಾಜೀನಾಮೆ ಕೇಳಿದ್ರು, ಕೊಡಿಸ್ತಾರ ಯಾರು? ಅವ್ರ ಪಕ್ಷ ನಿರ್ಧಾರ. ಅದು ಡಿಮಾಂಡ್ ಮಾಡಿದಾರು, ಓಕೆ, ಜಡ್ಜಿ ಅವರು ಅದ್ರ ಡಿಸಿಷನ್ ತಗೊಂಡು ಅವ್ರ ಪಕ್ಷ. ಇಲ್ಲಿ ಪಕ್ಷ ಏನ್ ಹೇಳ್ತಿದೆ ಅಂದ್ರೆ, ಈಗಾಗಲೇ ಇದು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ನಮಗೆ, ಅದಕ್ಕಂತ ತೆಗಿಲಿಕ್ಕಂತ ಬರೋದಂತ ಹೇಳಿದಾರೆ ಅಷ್ಟೇ. ಅದನ್ನೇ ಲೋಕಾಯುಕ್ತವ್ರು ಕ್ಲೀನ್ ಚೀಟ್ ಕೊಟ್ಟಿದ್ರು, ಅದನ್ನ ಹೇಳೋ ಕೇಸ್ಗೇನ ಕ್ಲೀನ್ ಚೀಟ್ ಕೊಟ್ಟಿದಾರ. ಹಿಂಗಾಗಿ ಈಗ ಅದು ಪ್ರಶ್ನೆ ಬರೋಲ್ಲ ಅಂತ ನಮ್ಮವ್ರ ವಾದ, ನಮ್ಮ ಪಕ್ಷ ಸರ್ಕಾರದ ವಾದ. ಹಿಂದುಳಿತಾರೆ. ಈಗ ಅದೇ ಮುಖ್ಯಮಂತ್ರಿಗಳಿಲ್ಲ, ಅವರು MLA ಕೆಲಸ ಎಷ್ಟು ಸೀಮಿತವಾಗಿರ್ತೈತಿ. ಎಲ್ಲ ಫಂಕ್ಷನ್ ಇದ್ದಾಗ ಹೋಗ್ತಾರ, ಅವ್ರ ಜಿಲ್ಲೆ ಇದೆ, ಅವರು ಕಾನ್ಸ್ಟಿಟ್ಯೂನ್ಸಿ ಇರ್ತೈತೆ, ಅಲ್ಲಿ ಅವ್ರು ಹೆಚ್ಚು ಟೈಮ್ ಕೊಡ್ತಾರ. ಸೊ ಅವಕಾಶ ಬಿದ್ದಾಗ ಬರ್ತಾರ, ಇದ್ದಾದಾಗ ಬರ್ಬೇಕಲ್ಲ. ಇದ್ದಾಗ ಹಂಗ ಬಂದ್ ನಾವ್ ಇದ್ದಾಡ್ತಾನ ಎಲ್ಲಿ ಹೇಳೋರು ಜಮಖಂಡಿ ಬಂದ. ಈಗ ಸಂದರ್ಭ ಇರ್ಬೇಕು, ಸನ್ನಿವೇಶ ಇರ್ಬೇಕು, ಅವಾಗ ಸಿದ್ದರಾಮಯ್ಯ ಬರ್ತಾರ, ಡೈಲಿ ಬರ್ಲಿಕ್ಕೆ ಆಗೋಲ್ಲ. ಹಂಗೆ ನೀರಾವರಿ, RDPR, ಇನ್ನೊಂದು 5 ಇಲಾಖೆಗೆ ರಸ್ತೆ ಬರ್ತೈತಿ. ಇದು ನಗರಸಭೆಗೆ ಸಂಬಂಧಪಟ್ಟ. ನೀವು ಹೇಳೋದು ಅಂದ್ರೆ
ಅದನ್ನು ನಮಗೆ ಮಾಡ್ಲಿಕ್ಕೆ ಬರಲ್ಲ. ಅದನ್ನು ನಗರಸಭೆಯವ್ರು ಮಾಡಬೇಕು. ಇರಿಗೇಷನ್ ರಸ್ತೆ ಇರಿಗೇಷನ್ ಮಾಡಬೇಕು, ಆರ್ ಡಿ ಪಿ ಆರ್ ಮಾಡಬೇಕು, ವಿಲೇಜ್ ರಸ್ತೆ. ನಮಗೆ ಒನ್ಲಿ ಸ್ಟೇಟು ಮತ್ತು ಎಮ್ ಡಿ ಆರು ಡಿಸ್ಟಿಕ್ ರೋಡ್ ಬರ್ತಾವೆ. ಅವು ಏನಾರ ನಮ್ಮ ಗಮನಕ್ಕೆ ಅಂದ್ರೆ ನಾವು ಅದನ್ನು ಈಗ ನನ್ನ ಒಳ್ಳೆ ರೀತಿ ಇಟ್ಟಿದ್ದೀವಿ. ಈಗ ನಮ್ಮ ಗಮನಕ್ಕೆ ಅಂದ್ರೆ ಅದನ್ನ ಬೇಕಾದ್ರೆ ಇಮಿಡಿಯೇಟ್ ರಿಪೇರಿ ಮಾಡಿಸ್ತೀವಿ. ಎಲ್ಲ ಕೇಳೋಣ, ನಮ್ಮ ಅಧಿಕಾರಿಗಳಿಗೆ ಕೇಳ್ತೀವಿ. ನಮಗಿದ್ರೆ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ಮಳೆಗಾಲಕ್ಕಿಂತ ಮುಂಚೆ ಮಾಡಿದ್ರು ನಾವು. ಇಲ್ಲಂದ್ರೆ ಅವ್ರು ಮಾಡ್ಲಿಕ್ಕೆ ಕೇಳೋಣ, ಅದು ನಮ್ಮದು ಇದ್ರೆ. ಹೌದು, ಮಾಡಿದಾರೆ. ಭಾಳಷ್ಟು ಕಡೆ ಎಲ್ಲ ಕಡೆ ಶೆಡ್ಗಳು ಇಟ್ಕೊಂಡು ಅಂಗಡಿ ಇದಾವೆ, ಎಲ್ಲನೂ ಮಾಡಿದ್ದಾರೆ. ಸೊ ನೋಡೋಣ, ಅದ್ರ ಬಗ್ಗೆ ಸರ್ಕಾರ ಒಂದು ಡಿಸಿಷನ್ ತೊಗೋಬೇಕಾಗ್ತದೆ. ಯಾವ್ದ್ರೆ ಬಿಡದಿ ಸೌಲಭ್ಯ ನೋಡೋದಿಲ್ಲ, ದಿವಸ ನೋಡ್ತೀರಿ. ಇವತ್ತು ಪೇಪರ್ನಾಗ ಅಡ್ವರ್ಟೈಸ್ಮೆಂಟ್ ದೊಡ್ಡದು ನೋಡಿದ್ರೆ ದೊಡ್ಡದಾಗಿ ಬಂದಿದೆ. ಅದು ನೋಡೋಣ, ಅದಕ್ಕೆ ಇನ್ನೂ ಏನೇನೋ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತೈತಿ. ಈಗ ಸದನ ನಡೀತಾ ಇದೆ, ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ ಎಲ್ಲ. ಯಾಕಂದ್ರೆ ಮಂತ್ರಿ ಮಂಡಳ ವಿಸ್ತರಣೆ ಗೊಂದಲ ಐತಿ, ಈಗೆಲ್ಲ ಬಗೆಹರಿದ್ರೆ. ನೀವು ಹೇಳ್ದಂಗೆ ಬೋರ್ಡ್, ಕಾರ್ಪೊರೇಷನು, MLC ಮಾಡ್ತಿರ್ಬೇಕು. ಸಕ್ರಿಯ ಕಾರ್ಯಕರ್ತರು ಹಲವಾರು ಮಾಡಿದ್ವಿ, ಆಲ್ರೆಡಿ ಲಿಸ್ಟ್ ಮಾಡಿದ್ದಾರೆ. ಜಮಖಂಡಿಗೆ ಯಾರು ಕೊಡಬೇಕು, ಬಾಗಲಕೋಟೆ ಯಾರು ಕೊಡಬೇಕು, ತೀರ್ದಾಳ ಯಾರು ಕೊಡಬೇಕು ಲಿಸ್ಟ್ ಮಾಡಿದ್ದಾರೆ. ಬೇಕು ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.